ಒಂದು ನಿಮಿಷ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಕೂತ್ಕೊಳ್ಳಿ ನೀವು. ಅವರಲ್ಲಿ ಪ್ರತಿಭಟನೆ ಮಾಡ್ತಾರೆ, ನೀವಲ್ಲಿ ಯಾಕೆ ಎದ್ದು ನಿಲ್ತೀರಿ? ಆಡು ಒಂದು ನಿಮಿಷ ಆಯ್ತು. ಯಾರು ಮಾತು ಅರ್ಥ ಆಗುದಿಲ್ಲ. ಏನ್ ಮಾತಾಡ್ದಾನೆ ಅರ್ಥ ಆಗುದಿಲ್ಲ. ಏನ್ ಮಾತು ಅರ್ಥ ಆಗ್ಬೇಕಲ್ಲ, ಏನದು ಅರ್ಥ ಆಗ್ಬೇಕಲ್ಲ, ಏನು ಅರ್ಥನೇ ಆಗುದಿಲ್ಲ ನೀವು ಮಾತಾಡೋದು. ಕೂತ್ಕೊಳ್ಳಿ. ಏನಿದೆ ನಿಮ್ಮ ಪ್ರೊಸೆಸರ್ ಇಲ್ಲಿ ಪ್ರದೀಪ್, ನಿಮ್ಮ ಸೀಟಿಗೆ ಹೋಗಿ. ಅಲ್ಲಿ ಏನ್ ಮಾಡ್ತಿದ್ರಿ ನೀವು? ನಾ ಹೇಳ್ದೆ ಕೇಳಿ. ಏನಿದೆ ಏನು ಧಿಕ್ಕಾರ ಮುರ್ದಾಬಾದ್ ಅಲ್ಲಿ ಕೂತ್ಕೊಂಡು? ಆಯ್ತು, ಆಯ್ತು, ಕೂತ್ಕೊಳ್ಳಿ. ಈಗ ಪ್ರತಿಪಕ್ಷದ ಕೆಲಸವನ್ನು ನೀವು ಮಾಡ್ತಿದ್ದೀರಿ, ಅಲ್ಲಿ ನೀವ್ಯಾಕೆ ಅಡ್ಡಿಪಡಿಸ್ತೀರಿ? ಈಗ ನೀವ್ಯಾಕೆ ಅಧ್ಯಕ್ಷರೇ ಕಳಪ ನಡೆಸಲಿಕ್ಕೆ ನಿಮ್ಮ ಅಡ್ಡಿಪಡಿಸುದು ಯಾಕೆ? ಒಬ್ಬೊಬ್ರು ಮಾತಾಡಿ. ಏನಿದೆ ಏನು ಅರ್ಥ ಆಗುದಿಲ್ಲ, ಏನ್ ಮಾತಾಡ್ತೀರಿ ಅಂತ ಹೇಳಿ. ನೀವೇನ್ ಮಾತಾಡ್ತೀರಿ ಯಾರಿಗೂ ಅರ್ಥ ಆಗುದಿಲ್ಲ. ಅವರು ಕಾಂಗ್ರೆಸ್ಸಿನ ಎಲ್ಲಾ ಸದಸ್ಯರು ವಾಲ್ಮೀಕಿ ಹಗರಣದಲ್ಲಿ ಹಗರಣ ಆಗಿದೆ ಅಂತ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹೌದು, ವಿರೋಧ ಪಕ್ಷ ಹೇಳಿರೋದು ಸತ್ಯ ಇದೆ, ಲೂಟಿ ಆಗಿದೆ, ನಮ್ದು ಬೆಂಬಲ ಇದೆ ಅಂತೇಳಿ ರೂಲಿಂಗ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ವೆಲ್ಕಮ್ ಮಾಡ್ತೀರಿ. ಕೂಗಿ. ಈಗ ಯಾತಕ್ಕಾಗಿ ಕಾಂಗ್ರೆಸ್ ಶಾಸನ ಗಲಾಟೆ ಮಾಡ್ತಾ ಇದ್ದಾರೆ ಅಂದ್ರೆ ಗ್ರಾಂಟಿಗಾಗಿ. ಆಯ್ತು, ಯಾರು ಒಬ್ಬರು ಮಾತಾಡಿದ್ರೆ ಯಾರಿಗೆ ಕೇಳ್ತದೆ? ಈ ತರ ಯಾರು ಏನ್ ಮಾತಾಡಿದ್ರೆ ಅರ್ಥನೇ ಆಗುದಿಲ್ಲ. ಇಲ್ಲಿ ಗ್ರಾಂಟ್ ಕೊಡಿ, ಕೂತ್ಕೊಳ್ಳಿ. ಅಲ್ಲಿ ಶ್ರೀನಿವಾಸ್, ಬನ್ರಿ, ವಾಲ್ಮೀಕಿ ಹಗರಣದಲ್ಲಿ ಬನ್ನಿ. ಈಗ ಸದನವನ್ನು 10 ನಿಮಿಷ ಕಾಲ ಮುಂದೂಡಲಾಗಿದೆ. ಅಲ್ಲ ಸರ್. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.